ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ವುಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಟೈಮ್ ಇವಾಗ 7 o'clock ಆಗಿದೆ. ಅಂಗಡಿ ಕೂಡ ಓಪನ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಸಂಡೇ ದಿನದ ಒಂದು ಫುಲ್ ಡೇ ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿನೇ ಎದ್ದಿದ್ದು, ಬಟ್ ಆದರೆ ಶಾಪ್ ಇರೋದ್ರಿಂದ ಈ ಒಂದು ಆಪ್ಷನ್ ನಮಗೆ ಇಲ್ಲ. ಸೊ ಆದಷ್ಟು ಬೇಗನೆ ಎದ್ದೇಳಬೇಕು, 6 o'clock. ಓಕೆ, ಸೊ ಪ್ರಜ್ವಲ್ ಸ್ಕೂಲಿಗೆ ಹೋದರೆ ಇನ್ನು ಸ್ವಲ್ಪ ಬೇಗನೆ ಎದ್ದೇಳ್ತೀವಿ. ಸೊ ಇವತ್ತು ಕ್ಲೈಮೇಟ್ ನೋಡಿದರೆ ಎದ್ದೇಳೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ, ಬಟ್ ಆದರೆ ಎದ್ದೇಳಲೇಬೇಕು. ಸೊ ಇವಾಗ ಎಲ್ಲ ಮಾರ್ನಿಂಗ್ ರೂಟೀನ್ನ ಮುಗಿಸ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ವೆದರ್ ಯಾವ ರೀತಿ ಇದೆ ಅಂತ. ಇವತ್ತು ಜಸ್ಟ್ ಬಿಸಿ ಬಿಸಿಯಾಗಿ ಒಂದು ಸೋಯಾ ಚಂಕ್ಸ್ನ ಹಾಕಿ ಪಲಾವ್ ರೆಸಿಪಿನ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಿಸಿ ಬಿಸಿ ಕಾಫಿನ ಕುಡಿದು ಇವಾಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಬೇಕು. ಪ್ರಜ್ವಲ್ ನೋಡ್ತಾ ಇದ್ರಲ್ವ, ಇವತ್ತು ಸಂಡೇ ಇರೋದ್ರಿಂದ ಅವನು ಎದ್ದಿರೋದೇ ಲೇಟು. ಸ್ಕೂಲಿಂದ ಸಂಡೇ ಆದರೆ ತಪ್ಪಿಸ್ಕೊಳ್ತಾನೆ, ಬಟ್ ಆದರೆ ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಸೊ ಇವಾಗ ಅದಕ್ಕೆ ಅವನು ಲೇಟಾಗಿ ಎದ್ದಿರೋದು. ಸೊ ಮಾರ್ನಿಂಗ್ ಏನಾದರೂ ವರ್ಕ್ ಕೊಡ್ತಾಳಕ್ಕೆ ಅಂತೇಳಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಏನಾದರೂ ಒಂದು ನೆಪ ಹೇಳಿ ಜಾರ್ಕೊಳ್ತಾ ಇದ್ದಾನೆ. ಸೊ ಇವಾಗ ಸೋಯಾ ಚಂಕ್ಸ್ ಪಲಾವ್ನ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲೇದಾಗಿ ಈ ಪಾಲಕ್ ಸೊಪ್ಪನ್ನ ಕುದಿಸ್ಕೊಳ್ಬೇಕು. ಸೊ ಹಾಗಾಗಿ ನಾನು 2 ಕಟ್ನಷ್ಟು ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು 1 ಕಪ್ನಷ್ಟು ನೀರನ್ನು ಹಾಕಿ ಇದನ್ನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಬೌಲಲ್ಲಿ 1 ಕಪ್ನಷ್ಟು ಸೋಯಾ ಚಂಕ್ಸ್ನ ಕೂಡ ನೀಟಾಗಿ ಒಂದ್ಸಲ ವಾಶ್ ಮಾಡಿಕೊಂಡು ಇದನ್ನು ಕೂಡ ಕುದಿಯೋದಕ್ಕೆ ಇಡಬೇಕು. ಇವೆರಡು ಕುದ್ದ ನಂತರ ಇವಾಗ ಒಂದು ಮಿಕ್ಸಿ ಜಾರ್ಗೆ ಈ ಕುದ್ದಿರುವಂತಹ ಪಾಲಕ್ ಸೊಪ್ಪು, ಹಾಗೆಯೇ ಇದರಲ್ಲಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕಾಯಿ ತುರಿ, ಹಾಗೆಯೇ ಒಂದು ಸ್ವಲ್ಪ ಹಸಿ ಅಲ್ಲ ಬೆಳ್ಳುಳ್ಳಿನೂ ಕೂಡ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದೆಲ್ಲವನ್ನು ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ರೆಡಿ ಆಗಿದೆ ಅಂತ. ಸೊ ಇದರಿಂದನೇ ಈ ಒಂದು ರೈಸ್ಗೆ ಒಂದೊಳ್ಳೆ ಕಲರ್ ಬರುತ್ತೆ. ಸೊ ಇವಾಗ ಈ ಪೇಸ್ಟ್ ರೆಡಿ ಆಗಿದೆ. ಹಾಗೆ ಈ ಕಡೆ ಸೋಯಾ ಚಂಕ್ಸ್ನ ಕುದಿಯೋದಕ್ಕೆ ಇಟ್ಟಿದ್ಯಲ್ವಾ, ಅದನ್ನು ಕೂಡ ನೀಟಾಗಿ ಬೆಂದಿದೆ. ಸೊ ನೋಡ್ತಾ ಇರ್ಬೋದು ಇವಾಗ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಯಾನ್ಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಬಿಸಿ ಮಾಡಿಕೊಂಡು ನಂತರ ಇದರಲ್ಲಿ ಒಂದು ಸ್ವಲ್ಪ ಸ್ಪೈಸಸ್ಗಳನ್ನು ಆ್ಯಡ್ ಮಾಡಿದ್ದೀನಿ. ನಂತರ ಒಂದು 4 ಗೋಡಂಬಿಗಳನ್ನು ಹಾಕಿ ನೀಟಾಗಿ ಇದೆಲ್ಲ ಮಸಾಲನೂ ಹುರ್ಕೊಳ್ಬೇಕು. ಇವಾಗ ಇದೆಲ್ಲ ಫ್ರೈ ಮಾಡ್ಕೊಂಡ ನಂತರ ಇದರಲ್ಲಿ 1-2 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ 1 ಈರುಳ್ಳಿ, 1 ಟೊಮೆಟೊನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಎಕ್ಸ್ಟ್ರಾ ವೆಜಿಟೇಬಲ್ಸ್ ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಸಿಂಪಲ್ ಆಗಿ ನೀವು 1-3 ಮಿನಿಟ್ಸಲ್ಲಿ ಮಕ್ಕಳ ಲಂಚ್ ಬಾಕ್ಸ್ಗೆ ಆಗ್ಬೋದು ಅಥವಾ ಡಿನ್ನರ್ಗೆ ಈ ರೀತಿ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು. ತುಂಬಾ ಕ್ವಿಕ್ ಆಗಿ ಮಾಡ್ಕೊಳ್ಬೋದು, ಹಾಗೆಯೇ ಡಿಫ್ರೆಂಟ್ ಕೂಡ ಇರುತ್ತೆ. ಸೊ ನೋಡ್ತಾ ಇದ್ದೀರಾ ಇವಾಗ ಈರುಳ್ಳಿ ಹಾಗೂ ಟೊಮೆಟೊನ ಚೆನ್ನಾಗಿ ಆಯಿಲಲ್ಲಿನೇ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಮೊದಲಿಗೆ ಬೇಯಿಸಿಟ್ಕೊಂಡಿರುವಂಥ ಈ ಸೋಯಾ ಚಂಕ್ಸ್ನು ಕೂಡ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಇದು ನೀರಲ್ಲಿ ಬೇಯಿಸಿದ್ದೀವಲ್ವ, ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಂಡು ತೊಗೊಳ್ಬೇಕು. ಸೊ ಹಾಗಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು 1-2 ಮಿನಿಟ್ಸ್ ರೆಸ್ಟ್ ಮಾಡಲು ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಇದರಲ್ಲಿರ್ತಕ್ಕಂಥ ನೀರಿನಂಶ ಎಲ್ಲ ಕಂಪ್ಲೀಟ್ ಆಗಿ ಹೋಗಿ ಸೋಯಾ ಚಂಕ್ಸ್ ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ನಾವು ಮೊದಲಿಗೆ ರುಬ್ಬಿಟ್ಕೊಂಡಿರುವಂತಹ ಈ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇದ್ರಲ್ವ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ರೈಸ್. ಈ ರೀತಿ ಮಳೆ ಬೀಳುವಾಗ ಮಾರ್ನಿಂಗ್ ಈ ರೀತಿ ಒಂದು ರೆಸಿಪಿ, ಹಾಗೆಯೇ ಇದ್ರ ಜೊತೆಗೆ ಮಜ್ಜಿಗೆ ಸಾಂಬಾರು ಮತ್ತು ಒಂದು ಸ್ವಲ್ಪ ಮೊಸರಿಗೆ ಒಗ್ಗರಣೆನ ಹಾಕಿ ಕೊಟ್ಟರೆ ಇದ್ರ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾನು ಇದರ ಸೈಡ್ ಡಿಶ್ಗೆ ಸ್ವಲ್ಪ ಮೊಸರಿಗೆ ಒಗ್ಗರಣೆನ ಹಾಕಿ ಮಾಡಿದ್ದೆ. ಆ ಒಂದು ರೆಸಿಪಿ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಆಲ್ರೆಡಿ ಕವಿತಾಸ್ ಕನ್ನಡ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ತಾ ಇದ್ದೀರಾ ಪಾಲಕ್ ಸೊಪ್ಪಿನ ಮಸಾಲ ಎಲ್ಲಾನು ನೀಟಾಗಿ ಫ್ರೈ ಆಗಿದೆ. ಈಗ ಸೋಯಾ ಚಂಕ್ಸ್ ಕೂಡ ಚೆನ್ನಾಗಿ ಕೋಟ್ ಆಗಿದೆ ನೋಡ್ತಾ ಇರ್ಬೋದು. ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೆನೆಸಿಟ್ಕೊಂಡಿರುವಂಥ 1 ಗ್ಲಾಸ್ನಷ್ಟು ಅಕ್ಕಿನೂ ಕೂಡ ಸೇರಿಸ್ಕೊಂಡು ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅಕ್ಕಿ ಕುದಿಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗನೇ ನೀವು ಟೇಸ್ಟನ್ನು ನೋಡಿಕೊಂಡು ಉಪ್ಪು ಖಾರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಇವಾಗ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಇದನ್ನ ನೀಟಾಗಿ ಬೇಯಿಸ್ಕೊಳ್ಬೇಕು. ಕರಿಬೇವು ಸೊಪ್ಪನ್ನ ನಾವು ಸೋಸ್ಕೊಂಡು ಫ್ರೆಶ್ ಆಗಿರ್ಲಿ ಅಂತೇಳಿ ನಾವು ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ರು 1-2 ಡೇಸ್ ಆದರೆ ಸಾಕು, ಇದು ಕಪ್ಪಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನೀವು ಏನು ಮಾಡಬೇಕಂದ್ರೆ ಈ ರೀತಿ ಕಡ್ಡಿ ಸಮೇತನೇ ಇದನ್ನ ಬಿಡಿಸ್ಕೊಂಡು ಇಟ್ಕೊಂಡು ನಂತರ ಈ ರೀತಿ ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಮೇಲ್ಗಡೆ ಮತ್ತು ಕೆಳಗಡೆ ಟಿಶ್ಯೂ ಪೇಪರ್ ಅಥವಾ ಈ ರೀತಿ ವೈಟ್ ಶೀಟ್ಗಳನ್ನು ಇಟ್ಟು ಇದರ ಸೆಂಟ್ರಲ್ಲಿ ನೀವು ಈ ರೀತಿ ಕಡ್ಡಿ ಸಮೇತ ನೀವು ಕರಿಬೇವು ಸೊಪ್ಪನ್ನು ಸ್ಟೋರ್ ಮಾಡೋದ್ರಿಂದ ಇದು 3 ಡೇಸ್ ಇಲ್ಲ 4 ಡೇಸ್ವರೆಗೂ ಫ್ರೆಶ್ ಆಗಿ
ಆಗಿರುತ್ತೆ ಔಟ್ ಸೈಡ್ ಇಟ್ಟರೆ. ಫ್ರಿಜ್ಜಲ್ಲಿ ಇಟ್ಟರೆ ಇದು 15 ಡೇಸ್ವರೆಗೂ ಈಗಿನೇ ಫ್ರೆಶ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಸೋಸ್ಕೊಂಡು ಇಟ್ಕೊಳ್ಳೋದಕ್ಕೂ ಈ ರೀತಿ ಕಡ್ಡಿ ಸಮೇತ ಇಟ್ಕೊಳ್ಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ನಾವು ವಾಶ್ ಮಾಡಿ ಸಾಕ್ಸನ್ನು ಅಲ್ಲೊಂದು ಇಲ್ಲೊಂದು ಹಾಕ್ಬಿಡ್ತೀವಿ. ಬಟ್ ಮತ್ತೆ ಟೈಮ್ ಆದಾಗ ಹುಡ್ಕೊಳ್ಳೋಕೆ ಹೋದರೆ ಒಂದು ಸಿಕ್ಕರೆ ಒಂದು ಸಿಗೋದಿಲ್ಲ. ಸೊ ಅವಾಗ ನೀವು ವಾಶ್ ಮಾಡಿದ ನಂತರ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಡಿ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ 2 ಸಾಕ್ಸನ್ನು ಈ ರೀತಿ ರಿವರ್ಸಲ್ಲಿ ಇಟ್ಟು ಫೋಲ್ಡ್ ಮಾಡಿ ನೀವು ಇಡೋದ್ರಿಂದ ಈ ರೀತಿ ಪಾಕೆಟ್ ಥರ ನೀವು ಎಲ್ಲಿ ಒಂದು ಬಾಕ್ಸಲ್ಲೇ ಹಾಕಿ ಇಟ್ಬಿಟ್ರೆ ಅದು ಸೇಫ್ ಆಗಿ ಅಲ್ಲೇ 2 ಸಾಕ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಡೈಲಿ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಇದು ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಸೊ ನೋಡ್ತಾ ಇರ್ಬೋದು 5 ಮಿನಿಟ್ಸ್ ಬೇಯಿಸ್ಕೊಳ್ಳೋದಕ್ಕಿಂತ ಮುಂಚೆ 2 ಮಿನಿಟ್ಸ್ ಆಗಿದೆ. ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನಾವು ಪಲಾವ್ ರೆಸಿಪಿನ ಮಾಡುವಾಗ ಸೆಂಟ್ರಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀವು ಬೇಯಿಸ್ಕೊಳ್ಳೋದ್ರಿಂದ ಈ ಮಸಾಲ ಒಂದು ಕಡೆ ರೈಸ್ ಒಂದು ಕಡೆ ಆಗೋದಿಲ್ಲ, ನೀಟಾಗಿ ಎಲ್ಲನೂ ಕುಕ್ ಆಗುತ್ತೆ. ಇವಾಗ ಒಂದು 2 ಮಿನಿಟ್ಸ್ ಇದನ್ನು ಚೆನ್ನಾಗಿ ಮತ್ತೆ ಬೇಯಿಸ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಫೈನಲಿ ಎಷ್ಟು ಕಲರ್ಫುಲ್ ಆಗಿ ರೈಸ್ ಕೂಡ ಎಷ್ಟು ಉದುರಾಗಿ ನೀಟಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಶಾಪಲ್ಲಿ ಇದ್ದೀವಿ. ಸೊ ನೋಡಿದ್ರಲ್ವಾ, ಇದಾಗಿತ್ತು ಸಂಡೇ ದಿನದ ಮಾರ್ನಿಂಗ್ ಬ್ಲಾಗ್. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.